ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಾದಂಥವನು ಸೃಷ್ಟಿಕರ್ತನಾದಂಥ ಬ್ರಹ್ಮನೂ ಹೌದು, ಸ್ಥಿತಿಕರ್ತನಾದಂತಹ ವಿಷ್ಣುವೂ ಹೌದು, ಲಯಕರ್ತನಾದಂತಹ ಪರಮೇಶ್ವರನೂ ಹೌದು. ಈ ಮೂರು ಶಕ್ತಿಗಳನ್ನ ಮೀರಿದಂತಹ ಪರಬ್ರಹ್ಮ ಶಕ್ತಿಯೂ ಹೌದು. ಅದರಿಂದಲೇ ನಮಗೆ ಏನೇ ಕಷ್ಟ ಬಂದರೂ ನಾವು ಗುರುಗಳ ಮೊರೆ ಹೋಗಬೇಕು. ಆಗ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ. ನಮಸ್ಕಾರ ವೀಕ್ಷಕರೇ. ಮನುಷ್ಯನಿಗೆ ಕಷ್ಟ ಬಂದ್ರೆ ದೇವ್ರ ಮೊರೆ ಹೋಗೋದು ಸಹಜ. ಆದ್ರೆ ಆ ದೇವ್ರು ಸದಾ ನಾನು ನಿಮ್ ಜೊತೆ ಇರೋದಕ್ಕಾಗಲ್ಲ ಅಂತ ಗುರುಗಳ ರೂಪದಲ್ಲಿ ದರ್ಶನ ನೀಡ್ತಾನೆ. ಗಮನಿಸಿ, ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗಳಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಕ್ಷಣ ಗುರೂಜಿಯವರನ್ನ ಭೇಟಿ ಮಾಡಿ. ಮನುಷ್ಯ ಅಂದ್ಮೇಲೆ ಕಷ್ಟ ಇದ್ದಿದ್ದೆ, ಹಾಗಂತ ಎಷ್ಟಂತ ಕಷ್ಟ ಅನುಭವಿಸ್ತೀರಾ ಹೇಳಿ? ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸು, ಮದುವೆ, ಆರೋಗ್ಯ, ಸತಿಪತಿ ಕಲಹ, ಸಂತಾನ, ವಿದೇಶ ಪ್ರಯಾಣ, ವಿಚ್ಛೇದನ, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ನಷ್ಟ ಆಗೋದು, ಜೊತೆಗೆ ಸಿಕ್ಕಾಪಟ್ಟೆ ಸಾಲ, ಎಷ್ಟೇ ಸಂಪತ್ತಿದ್ರೂ ಮನಃಶಾಂತಿ ಇಲ್ಲದೆ ಇರುವುದು, ಹೀಗೆ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಚಿಂತೆ ಬೇಡ, ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣ ಇರಲಿ ಗುರೂಜಿಯವರು ಪರಿಹಾರ ನೀಡ್ತಾರೆ. ಕೇವಲ 9 ದಿನಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ಅಷ್ಟೇ ಅಲ್ಲ, ಇವರು ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಭಾವಚಿತ್ರ, ಜನ್ಮ ರಾಶಿ, ಜನ್ಮ ನಕ್ಷತ್ರ, ಹುಟ್ಟಿದ ದಿನಾಂಕ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ಬನ್ನಿ, ಗುರೂಜಿಯವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಪರಿಹಾರ ಪಡ್ಕೊಂಡಿರೋರು ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ. ನನ್ನ ಮಗಳು B.Com ಮುಗಿಸಿದ್ಲು. ಅವಳಿಗೆ ಮದುವೆ ಮಾಡಬೇಕು ಅಂತ ಗಂಡು ನೋಡಕ್ ಹೊರಟಿದ್ವಿ. ನಮ್ಗಂತೂ ನಮ್ಮ ಮಗಳದೇ ಚಿಂತೆ ಆಗಿತ್ತು. ಗಂಡಿನ ಕಡೆಯವ್ರು ಬರ್ತಾ ಇದ್ರು, ಹೋಗ್ತಾ ಇದ್ರು, ಯಾವ್ದು ಸೆಟ್ ಆಗ್ತಿರ್ಲಿಲ್ಲ. ಆಗ ನಮ್ಮ ಕೊಲ್ಲಿಗೊಬ್ರು ಗುರೂಜಿಯವ್ರ ನಂಬರ್ ಕೊಟ್ರು, ಇವ್ರನ್ನೊಂದ್ಸಲಿ ಮೀಟ್ ಮಾಡಿ ಅಂತ. ನಾವು ಗುರೂಜಿನ ಮೀಟ್ ಮಾಡಿದ್ವಿ. ಅವರು ಕೆಲವು ಪರಿಹಾರ ಮತ್ತೆ ಪೂಜೆಗಳನ್ನ ಹೇಳಿದ್ರು. ಅದೇ ತರ ನಾವು ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಆ ಪೂಜೆಗಳನ್ನು ಮಾಡಿದ 3 ದಿವಸಕ್ಕೆ ನನ್ನ ಮಗಳಿಗೆ ಗಂಡು ಸೆಟ್ ಆಯ್ತು. ಗುರೂಜಿಯವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ಇವತ್ತು ನಾವೆಲ್ಲರೂ ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಗುರೂಜಿಯವರು. ಯಾಕಂದರೆ ನಮಗಿದ ಕಷ್ಟ ನೋಡಿ ಯಾವ ಶತ್ರುಗೂ ಬೇಡ. ಅಷ್ಟೊಂದು ಕಷ್ಟ ಅನುಭವಿಸಿದ್ದೀವಿ. ಫೈನಾನ್ಷಿಯಲ್ ವಿಷಯದಲ್ಲೇ ಆಗಿರ್ಬೋದು, ಹೆಲ್ತಿ ವಿಷಯದಲ್ಲೇ ಆಗಿರ್ಬೋದು, ತುಂಬ ಕಷ್ಟ ಅನುಭವಿಸಿದ್ವಿ. ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಕಳ್ಕೊಂಡ್ಬಿಟ್ಟಿದ್ವಿ. ಆಗ ನಮ್ಮ ಯಜಮಾನ್ರು ತುಂಬಾ ಬೇಜಾರಾಗಿದ್ರು. ಮನೇಲೆಲ್ಲ ನೆಮ್ಮದಿನೇ ಇರಲಿಲ್ಲ ನಮಗೆ. ನಮ್ಮ ರಿಲೇಷನ್ ಒಬ್ರು ದೇವ್ರ ಥರ ಬಂದು ಗುರೂಜಿ ಹತ್ರ ನಮ್ಮನ್ನು ಕರ್ಕೊಂಡು ಹೋದ್ರು. ಗುರೂಜಿಯವರು ಅವಾಗ ನಮಗೆ ಕೆಲವೊಂದು ಪೂಜೆಗಳನ್ನ ಮಾಡಕ್ಕೆ ಹೇಳಿದ್ರು. ಆ ಪೂಜೆಗಳನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಬಂದ್ವಿ. ನನಗಂತೂ ನಮ್ಮ ಕಷ್ಟ ಇಷ್ಟು ಬೇಗ ಪರಿಹಾರ ಆಗತ್ತೆ ಅನ್ಕೊಂಡೇ ಇರಲಿಲ್ಲ. ಗುರೂಜಿಯವರ ಆಶೀರ್ವಾದದಿಂದ ನಾವೀಗ ತುಂಬಾ ಚೆನ್ನಾಗಿದ್ದೀವಿ. ರಾಜಾಜಿನಗರದಲ್ಲಿ ಒಂದು ಹೋಟೆಲ್ ಇದೆ, ಒಂದು ಮನೆ ಇದೆ. ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬಾ ಹ್ಯಾಪಿ ಆಗಿದ್ದೀವಿ. ನೋಡಿ, ಜೀವನದಲ್ಲಿ ಇಷ್ಟೆಲ್ಲ ಏಳು ಬೀಳುಗಳನ್ನ ಕಂಡಂತ ಇವರು ಕಷ್ಟಗಳು ಬಂತು ಅಂತ ಅದೆಷ್ಟು ದೇವರ ಮೊರೆ ಹೋದ್ರು, ಸಾಲ್ದು ಅಂತ ಸಾಕಷ್ಟು ಜ್ಯೋತಿಷಿಗಳ ಹತ್ರ ಹೋದ್ರು. ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ಇವರ ಎಲ್ಲಾ ಸಂಕಷ್ಟಗಳಿಗೆ ಮುಕ್ತಿ ಸಿಕ್ಕಿದ್ದು ನಮ್ಮ ಗುರೂಜಿಯವರ ಹತ್ರ. ನಮಸ್ಕಾರ ಗುರೂಜಿಯವರೇ, ಹೇಗಿದ್ದೀರಿ? ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ನನಗೆ ಜೀವನದಲ್ಲಿ ಇದ್ದಿದ್ದು ಒಂದೇ ಕನಸು, ಅದು ಮನೆ ಕಟ್ಟಬೇಕು ಅನ್ನೋದು. ಅದು ನಿಮ್ಮಿಂದ ನೆರವೇರಿತು. ಇವತ್ತು ನಾನು ಕಟ್ಟಿರೋ ಮನೆಯಲ್ಲಿ ಸಂತೋಷವಾಗಿ ಸುಖವಾಗಿ ಜೀವನ ಮಾಡ್ತಿದ್ದೀನಿ ಅಂದರೆ ಅದು ನೀವು ಕೊಟ್ಟಿರೋ ಪರಿಹಾರ ಹಾಗೂ ತೋರಿಸಿದ ದಾರಿ. ನಾನು ಅಂದ್ಕೊಂಡಿದ್ದೆ ನಾನು ಜೀವನ ಪೂರ್ತಿ ಬಾಡಿಗೆ ಮನೆಯಲ್ಲೇ ಇರ್ತೀನಿ ಅಂತ. ಆದರೆ ಆ ಆತಂಕವನ್ನು ನೀವು ದೂರ ಮಾಡಿದ್ರಿ. ಮನೆ ಕಟ್ಟುವಾಗಲೂ ಸ್ವಲ್ಪ ಹಣಕಾಸಿನ ಸಮಸ್ಯೆ ಆಯಿತು, ಅದನ್ನು ನೀವು ಪರಿಹಾರ ಮಾಡಿಕೊಟ್ರಿ. ನಿಮ್ಮಿಂದ ನಮ್ಮ ಫ್ಯಾಮಿಲಿಗೆ ಬಹಳ ಒಳ್ಳೆಯದಾಗಿದೆ. ಇವರಷ್ಟೇ ಅಲ್ಲ, ಇಂಥ ಸಾವಿರಾರು ಕುಟುಂಬಗಳು ಗುರೂಜಿ ಅವ್ರ ಹತ್ರ ಪರಿಹಾರ ಕಂಡುಕೊಂಡು ಇವತ್ತಿಗೂ ನೆಮ್ಮದಿ ಜೀವನ ನಡೆಸ್ತಿದ್ದಾರೆ. ಸೊ ನೀವು ಚಿಂತಿಸಬೇಡಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಕ್ಷಣ ಗುರೂಜಿನ ಭೇಟಿ ಮಾಡಿ.